ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ತಿಳಿಸುತ್ತಿದ್ದೇವೆ. ಈ ಶಕ್ತಿಶಾಲಿ ವಶೀಕರಣ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಯಾರಾದರೂ ಸರಿಯೇ ನಿಮ್ಮನ್ನು ಭೇಟಿ ಮಾಡಲು ಕಾಯುತ್ತಾ ಇರುತ್ತಾರೆ. ನೀವು ಯಾರನ್ನಾದರೂ ನಿಜವಾಗಿಯೂ ಒಳ್ಳೆಯ ಮನಸ್ಸಿನಿಂದ ಇಷ್ಟಪಡುತ್ತಿದ್ದು ಅವರು ನಿಮ್ಮನ್ನು ನಿರಾಕರಿಸುತ್ತಿದ್ದರೆ ಈ ತಂತ್ರ ಮಾಡುವುದರಿಂದ ಅವರಿಗೆ ನಿಮ್ಮ ಮೇಲೆ ಪ್ರೀತಿಯುಂಟಾಗಿ ನಿಮ್ಮನ್ನು ಸೇರಲು ಚಿಂತಿಸಲು ಶುರು ಮಾಡುತ್ತಾರೆ. ಇದನ್ನು ಮಾಡುವುದರಿಂದ ನೀವು ಪ್ರೀತಿಸಿದವರನ್ನು ಪಡೆದು ನೆಮ್ಮದಿಯಾದ ಜೀವನವನ್ನು ಪಡೆಯುತ್ತೀರಿ. ನಾವು ಹೇಳಿದ ಹಾಗೆಯೇ ನೀವು ಈ ತಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಕೆಲವು ಕ್ಷಣಗಳಲ್ಲೇ ಅವರನ್ನು ನಿಮ್ಮ ಪ್ರೇಮ ಬಲೆಗೆ ಬೀಳಿಸಿಕೊಳ್ಳಬಹುದು. ನಿಮಗಾಗಿ ಅವರು ಪರಿತಪಿಸುವಂತೆ ಆಗುತ್ತದೆ. ಈ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಮಾಡಲು ಯಾವುದೇ ಖರ್ಚು ಕೂಡ ಇರುವುದಿಲ್ಲ. ಮನೆಯಲ್ಲಿಯೇ ಕುಳಿತು ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡಿಕೊಳ್ಳಬಹುದು. ಇದನ್ನು ಮಾಡಿದರೆ ನಮ್ಮ ಕೆಲಸ ಆಗುತ್ತಾ ಇಲ್ವಾ ಎಂಬ ಅನುಮಾನವನ್ನು ಬಿಟ್ಟು ಒಳ್ಳೆಯ ಮನಸ್ಸಿನಿಂದ ಇದನ್ನು ಪ್ರಯೋಗ ಮಾಡುವುದರಿಂದ ಖಂಡಿತ ಇದು ನಿಮಗೆ ಫಲಿಸುತ್ತದೆ. ಇದನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ನಾವು ತೋರಿಸುತ್ತಿರುವ ಹಾಗೆ ಚೌಕವನ್ನು ಬರೆದು ಅದರಲ್ಲಿ 3 ಭಾಗಗಳಾಗಿ ಮಾಡಿ ಚೌಕದಿಂದ ಹೊರಗೆ ಮೇಲ್ಭಾಗದಲ್ಲಿ 7, 8, 6 ಎಂದು ಸಂಖ್ಯೆಯನ್ನು ಬರೆಯಬೇಕು. ನಂತರ ಚೌಕದ ಒಳಗೆ 2, 3, 5 ಹಾಗೂ ಕೆಳಭಾಗದಲ್ಲಿ 7, 8, 9 ಎಂದು ಬರೆದು ಅದರ ಕೆಳಗೆ ನಾವು ಹೇಳಿಕೊಡುವ ಈ ಶಕ್ತಿಶಾಲಿಯಾದ ಒಂದು ಮಂತ್ರವನ್ನು ಹೇಳಬೇಕಾಗುತ್ತದೆ ಮತ್ತು ಬರೆಯಬೇಕಾಗುತ್ತದೆ. ಶಕ್ತಿಶಾಲಿಯಾದ ಮಂತ್ರ ಹೀಗಿದೆ: ಓಂ ಮನಮೋಹಿನಿ ವಶ್ಯಂ, ಓಂ ಮನಮೋಹಿನಿ ವಶ್ಯಂ ಎಂದು ಬರೆದು ಪಕ್ಕದಲ್ಲೇ ನೀವು ಯಾರನ್ನು ವಶ ಮಾಡಬೇಕೆಂದಿದ್ದೀರಾ ಅವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರನ್ನು ಕೂಡ ಬರೆಯಬೇಕು. ನಂತರ ಇದನ್ನು ಮಡಚಿ ಕೆಂಪು ಅಥವಾ ಕಪ್ಪು ದಾರದಿಂದ ಕಟ್ಟಿ ತಕ್ಷಣ ಇದನ್ನು ಮನೆಯಿಂದ ಹೊರತಂದು ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಹೂತು ಹಾಕಬೇಕು ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು. ಇಷ್ಟು ಕೆಲಸವನ್ನು ನೀವು ಮಾಡಿ ನೋಡಿ. ಖಂಡಿತ ನೀವು ಇಷ್ಟಪಟ್ಟವರು ತಕ್ಷಣ ನಿಮ್ಮನ್ನು ಬಂದು ಸೇರುತ್ತಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ. ಧನ್ಯವಾದಗಳು.